ಚುನಾವಣೆಯಲ್ಲಿನ ಅಕ್ರಮದ ಬಗ್ಗೆ ಮೊದಲಿನಿಂದಲೂ ಹೇಳಿದ್ದೇನೆ. ಪ್ರತಿ ಚುನಾವಣೆಯಲ್ಲೂ ಅಕ್ರಮ ನಡೀತಾ ಇದೆ ಅಂತ ಹೇಳಿದ್ದೇವೆ. ಮೊದಲಿನಿಂದಲೂ ರಾಹುಲ್ ಗಾಂಧಿ ಕೂಡ ಹೇಳ್ತಾನೆ ಬಂದಿದ್ದಾರೆ. ಆದರೆ ಚುನಾವಣೆ ಆಯೋಗ ಈ ಆರೋಪವನ್ನ ತಿರಸ್ಕರಿಸ್ತಿದೆ. ಈ ಬಗ್ಗೆ ಚುನಾವಣೆ ಆಯೋಗ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೊದಲಿನಿಂದಲೂ ಕೂಡ ಇದರ ಬಗ್ಗೆ ರಾಹುಲ್ ಗಾಂಧಿ ಅವರು ಧ್ವನಿಯನ್ನ ಎತ್ತುತ್ತಾನೆ ಇದ್ದಾರೆ. ಆದರೆ ಚುನಾವಣೆ ಆಯೋಗ ಯಾಕೋ ಈ ಆರೋಪವನ್ನ ತಿರಸ್ಕರಿಸ್ತಾ ಇದೆ. ಈ ಬಗ್ಗೆ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಬೇಕು, ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿ ಚುನಾವಣೆಯಲ್ಲೂ ಅಕ್ರಮ ನಡೀತಿದೆ ಅಂತ ಹೇಳಿದ್ದೇವೆ. ಕೇಳಿಸ್ಕೊಳ್ಳಿ ಅವರು ಏನು ಮಾತಾಡಿದ್ದಾರೆ ಅಂತ. ದಿವಸದಿಂದ ರಾಹುಲ್ ಗಾಂಧಿ ಅವರು ಹೇಳ್ತಾನೆ ಇದ್ದಾರೆ. ಅದನ್ನು ಎಲೆಕ್ಷನ್ ಕಮಿಷನ್ನು ಪದೇ ಪದೇ ತಿರಸ್ಕಾರ ಮಾಡುತ್ತಾರೆ. ಆದರೆ ಕರ್ನಾಟಕದಲ್ಲೂ ಅಂಥದ್ದಾಗಿದೆ ಅಂತ ಹೇಳಿ ಇವತ್ತು ಹೇಳಿದ್ದಾರೆ. ಎಲೆಕ್ಷನ್ ಕಮಿಷನ್ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ತಿಳಿಸಿದ ಮೇಲೆ ಎಲೆಕ್ಷನ್ ಕಮಿಷನ್ನು ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ಅಲ್ಲ, ನಾವೆಲ್ಲ ಮೊದಲಿಂದನೂ ಹೇಳ್ಕೊಂಡಿದ್ದೀವಲ್ಲ, ಇಲ್ಲೆಲ್ಲ ವೋಟರ್ ಲಿಸ್ಟ್ ರಿಪೇರ್ ಆಗಿದೆ, ಅದು ಇದು ಎಲ್ಲ ನಾವು ಹೇಳ್ಕೊಂಡೇ ಬರ್ತಾ ಇರ್ತೀವಿ. ಪ್ರತಿ ಚುನಾವಣೆಯಲ್ಲೂ ನಾವು ಹೇಳ್ಕೊಂಡೇ ಇರ್ತೀವಿ. ಎಲೆಕ್ಷನ್ ಕಮಿಷನ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ.